ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ಬೇಡ್ತಾ, ಈ ಶುಭ ಸಂದರ್ಭದಲ್ಲಿ ವಿಜಯವಾಣಿ ದಿನಪತ್ರಿಕೆ ಮತ್ತು ಅಮೃತ್ ಟೆಕ್ಸ್ಟೈಲ್ಸ್ ಇವರ ಜಂಟಿ ಸಹಭಾಗಿತ್ವದಲ್ಲಿ ವಿಜಯವಾಣಿ ವಿಜಯೋತ್ಸವ ಅಂತ 11ನೇ ವರ್ಷದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅತಿಥಿಗಳು, ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ವಿಜಯವಾಣಿ ದಿನಪತ್ರಿಕೆ ನಮ್ಮ ನಾಡಿನ ಅತ್ಯಂತ ವಸ್ತುನಿಷ್ಠ ವಿಮರ್ಶೆ ಮಾಡಿ ಬರೆದಿರತಕ್ಕಂತಹ ಮತ್ತು ರಾಜ್ಯಾದ್ಯಂತ ಬಹಳ ಬೇಡಿಕೆ ಇರುವ ಒಂದು ದಿನಪತ್ರಿಕೆ ವಿಜಯ ಸಂಕೇಶ್ವರ್ ಇವರ ನೇತೃತ್ವದಲ್ಲಿ ಇಲ್ಲಿ ಮನೋಹರ್ ಬಳಂಜ ಇವರು ವರದಿಗಾರರಾಗಿ ಇಡೀ ನಮ್ಮ ತಾಲೂಕಿನಾದ್ಯಂತ ವಿಜಯವಾಣಿ ದಿನಪತ್ರಿಕೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಗ್ರಾಹಕರಿಗೆ ಬೇಕೇ ಬೇಕು ಅಂತಹ ಒಂದು ಪ್ರಸಿದ್ಧಿ ಪಡೆದಿರತಕ್ಕಂತಹ ವಿಜಯವಾಣಿ ದಿನಪತ್ರಿಕೆ ಮತ್ತು ಇದೀಗ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಅಮೃತ್ ಟೆಕ್ಸ್ಟೈಲ್ಸ್ ಅತ್ಯಂತ ಯಶಸ್ವಿಯಾಗಿ ತಾಲೂಕು ಮಾತ್ರ ಅಲ್ಲದೆ ತಾಲೂಕಿನ ಹೊರಗೂ ಗ್ರಾಹಕರ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ಗಳಿಸಿರ್ತಕ್ಕಂತಹ ಶ್ರೀಮತಿ ಸ್ಮಿತಾ ಮತ್ತು ಪ್ರಶಾಂತ್ ಕುಮಾರ್ ದಂಪತಿಗಳು ಮತ್ತು ಅವರೆಲ್ಲ ನೌಕರರ ನಗುಮುಖದ ಸೇವೆಯಿಂದ ಖ್ಯಾತವಾಗಿರ್ತಕ್ಕಂಥ ಅಮೃತ್ ಸಿಲ್ಕ್ಸ್ ಮನೆ ಮತ್ತು ಮನದ ಮಾತಾಗಿ ಇವತ್ತು ಪ್ರಸಿದ್ಧಿ ಪಡೆದಿರತಕ್ಕಂಥ ಅಮೃತ್ ಟೆಕ್ಸ್ಟೈಲ್ಸ್ ಇದರ ಜಂಟಿ ಸಹಯೋಗದಲ್ಲಿ ಈ ದಿನ ವಿಜಯೋತ್ಸವ ಈ ಕಾರ್ಯಕ್ರಮ ನಾವು ಅತ್ಯಂತ ಸಂತೋಷದಿಂದ ಪ್ರಾರಂಭಿಸ್ತಿದ್ದೇವೆ. ಪ್ರಾರಂಭದಲ್ಲಿ ಈ ಸಂಸ್ಥೆಯ ಮಾಲಕರು ಬಹಳ ಅನುಭವಸ್ಥ ಇರುವವರು, ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಅನುಭವ ಇರುವ ಗೌರವಾನ್ವಿತ ಶ್ರೀ ಪ್ರಶಾಂತ್ ಕುಮಾರ್ ಅವರು ಸ್ವಾಗತಿಸಬೇಕು ಅಂತ ಅವರು ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಬ್ರಹ್ಮಯಕ್ಷಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತು ನಾವು ವಿಜಯವಾಣಿ ಪತ್ರಿಕೆಯ ವಿಜಯೋತ್ಸವ ದೀಪಾವಳಿ ಹಬ್ಬದ ಒಂದು ಸಂಭ್ರಮದಲ್ಲಿದ್ದೇವೆ. ಈ ಸಂಭ್ರಮದಲ್ಲಿ ವಿಜಯವಾಣಿ ಪತ್ರಿಕೆಯೊಂದಿಗೆ ನಾವು ಸಮ್ಮಿಲನದಿಂದ ಕಳೆದ 10 ವರ್ಷಗಳಿಂದ, ಅಂದರೆ ಈ ವರ್ಷ 11ನೇ ವರ್ಷದಲ್ಲಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಜಂಟಿಯಾಗಿ ಭಾಗವಹಿಸ್ತಾ ಇದ್ದೇವೆ ಹೇಳಲಿಕ್ಕೆ ಸಂತೋಷ ಪಡುತ್ತಿದ್ದೇವೆ. ಈ ಸುಸಂದರ್ಭದಲ್ಲಿ ಭಾರಿ ನಮಗೆ ಒಂದು ಖುಷಿಯ ವಿಚಾರ ಹೇಳಿದರೆ, ನಾವಿವತ್ತೊಂದು ಉತ್ತಮ ಶಿಕ್ಷಣ ತಜ್ಞ, ತುಂಬ ಒಳ್ಳೆಯ ಶಿಕ್ಷಣ ಯೋಜನೆಗಳನ್ನು ರೂಪಿಸಿ ನಮ್ಮ ತಾಲೂಕಿಗೆ ಒಳ್ಳೆಯ ಖ್ಯಾತಿಯನ್ನು ಹೊಂದಿರುವಂಥ ಸುಮಂತ್ ಕುಮಾರ್ ಜೈನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಯಾಕೆ ಹೇಳಿದರೆ, ನಮ್ಮ ಈ ಊರಿನವರೇ, ಹತ್ತಿರದವರೇ ಆಗಿರುವರು, ನಮ್ಮ ಯಾವಾಗಲೂ ನೋಡ್ತಾ ಇದ್ದವರು, ಯುವಕರು, ತರುಣ, ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಭಾರಿ ಖ್ಯಾತಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಅವರು ವಿಜಯರತ್ನ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡು ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ಗಳಿಸಿದ್ದಾರೆ. ಭಾರಿ ಸಂತೋಷ ವಿಚಾರ. ಯಾಕೆ ಹೇಳಿದರೆ, ನಾನು ಇವತ್ತು ಒಂದು ಕಾರಲ್ಲಿ ಬರುವಾಗ ಒಂದು ನಮ್ಮ ಊರಿನ ಒಂದು ಪಿಕಪ್ ಗಾಡಿ ಬರ್ತಾ ಇತ್ತು, ಎದುರು ಹೋಗ್ತಾ ಇತ್ತು. ಅದರಲ್ಲಿ ಒಂದು ನೋಡಿದೆ, ಪ್ರಾರ್ಥಿಸು, ಪ್ರಯತ್ನಿಸು, ಪ್ರಕಾಶಿಸು ಅಂತ ಒಂದು ಪಿಕಪ್ ಗಾಡಿಯಲ್ಲಿ ಬರೆದಿತ್ತು. ಹೆಚ್ಚಾಗಿ ಬರೀತಾರೆ ಸೌಂಡ್ ಹಾರ್ನ್ ಅಥವಾ ಅವಸರವೇ ಅಪಘಾತಕ್ಕೆ ಹಾಗೆಲ್ಲ ಬರೆದಿರ್ತಾರೆ. ಇದರಲ್ಲಿ ಆ ರೀತಿ ಬರೆದಿತ್ತು, ಪ್ರಾರ್ಥಿಸು, ಪ್ರಯತ್ನಿಸು, ಪ್ರಕಾಶಿಸು ಅಂತ. ಇವರು ಪ್ರಾರ್ಥಿಸಿದ್ದಾರಾ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಅಂತೂ ಪ್ರಯತ್ನಿಸಿದ್ದಾರೆ ಹಾಗೂ ಪ್ರಕಾಶಿಸುತ್ತಿದ್ದಾರೆ. ಇದು ಅಂತೂ ನಾವೆಲ್ಲ ಮನಗಂಡವರು. ಅಂಥ ವ್ಯಕ್ತಿಯನ್ನು ನಾವಿವತ್ತು ಒಂದು ಜಸ್ಟ್ ಫೋನ್ ಮಾಡಿ ಕೇಳಿದಾಗ ನಾವು ನಿಮ್ಮಲ್ಲಿ ಗ್ಯಾರಂಟಿ ಬರ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ನಮ್ಮ ಸುಸಹಯೋಗನೂ ಗೊತ್ತಿಲ್ಲ, ಅಂತೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೊಬ್ಬ ಗಣ್ಯ ವ್ಯಕ್ತಿಯವರು ನಮ್ಮ ಭಾರಿ ಪರಿಚಿತರು ಅಲ್ಲ, ಆತ್ಮೀಯರು
ಹಾಗೂ ಸ್ನೇಹಿತರು ಆಗಿರುವಂಥ ರತ್ನರಾಜ್ ಪರಂದವೇಲು, ಇತ್ತೀಚೆಗೆ ಅವರೊಂದು ನಮ್ಮ ಈ ತೋಟಗಾರಿಕಾ ಇಲಾಖೆಯಲ್ಲಿ ಸ್ಥಾನಮಾನವನ್ನು ಗಿಟ್ಟಿಸಿ ಅದರ ಅಧ್ಯಕ್ಷವನ್ನು ಆಗಿದ್ದಾರೆ. ಹಾಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾರಿ ಸಂತೋಷದಿಂದ ವಿಜಯವಾಣಿ ಪತ್ರಿಕೆ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ತಾಲೂಕಿನ ಹೆಮ್ಮೆಯ ನೇತಾರ ಪದ್ಮನಾಭ ಶೆಟ್ಟಿಗೌರವರು ಈ ಕಟ್ಟಡದ ಮಾಲೀಕರು ಆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿದ್ದ ಕಜಕಾರ್ ಮೆಡಿಕಲ್ ಇದರ ಸ್ಥಾಪಕರಾದ ನವೀನ್ ಚಂದ್ರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯರು ನಮ್ಮ ತುಂಬ ಸಹೃದಯವಾಗಿರುವಂತಹ ಅಚ್ಯುತ್ ಭಟ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹಾಗೆ ಇನ್ನೊಬ್ಬರು ಹೇಳಬೇಕಾದ್ರೆ ವಿಜಯವಾಣಿ ಪತ್ರಿಕೆ ನಮ್ಮ ಈ ಎಂಥ ಕಾರ್ಯಕ್ರಮ ಕೂಡ ನಾವು ಅವರನ್ನು ಸ್ಮರಿಸಲೇಬೇಕೇ. ನಮ್ಮ ಮನೋಹರ್ ಅವರು, ಯಾಕೇಳಿದ್ರೆ ನಾವು ಅವರು ಯಾವುದಕ್ಕೂ ಹೇಳಿದರೆ ನಮ್ಮನ್ನು ಕೂಡ ಅವರು ಯಾವುದು ಆಗೋದಿಲ್ಲ ಹೇಳೋದಿಲ್ಲ. ಹಾಗೆ ನಾವು ಅವರು ಕೇಳಿದಾಗ ಕೂಡ ಏನು ಕೇಳಲಿಕ್ಕಿಲ್ಲ, ಈ ಕೂಪನ್ ಬಿಡುಗಡೆ ಅಥವಾ ಕೂಪನ್ ಮಾಡ್ತೀರಾ ಅಂತ ಅವರು ವರ್ಷ ನಮ್ಮನ್ನು ಕೇಳಲಿಕ್ಕಿಲ್ಲ, ಸೀದಾ ಸೈನ್ ಹಾಕ್ಕೊಂಡು ಹೋಗೋದು. ಯಾವ ರೀತಿ ನಮ್ಮ ಬಾಂಧವ್ಯ ಉತ್ತಮ ನಯ ನುಡಿಯಿರುವ ಮನೋಹರ್ ಬಳಂಜ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಭಾರಿ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿದ್ದೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರೂಪಕರಾದ ಸೋಮಶೇಖರ್ ಶೆಟ್ಟಿ ಅವರು ನಮ್ಮ ಕುಟುಂಬಸ್ಥರು ಕೂಡ ಹಾಗೂ ಆತ್ಮೀಯರು ಕೂಡ ಆಗಿರುವುದರಿಂದ ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಇಲ್ಲಿ ನೆರೆದಂಥ ನಮ್ಮ ಸಿಬ್ಬಂದಿ ವರ್ಗದವರು, ಗ್ರಾಹಕರು ಹಾಗೂ ನನ್ನ ಧರ್ಮಪತ್ನಿ ಸ್ಮಿತಾ ಅವರು ಹಾಗೂ ಸಂದೇಶ್ ಜೈನ್ ಹಾಗೂ ಪ್ರದೀಪ್ ಜೈನ್ ಇಲ್ಲಿ ನೆರೆದಿರುವ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೇನೆ. ಇದು ಜಂಟಿ ಕಾರ್ಯಕ್ರಮ ಆದ್ದರಿಂದ ಸ್ಮಿತಾ ಪ್ರಶಾಂತ್ ದಂಪತಿಗಳನ್ನು ನಾವು ಸ್ವಾಗತಿಸ್ತೇವೆ. ಈಗ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಪುಷ್ಪ ನೀಡಿ ನೀವು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಈಗಾಗಲೇ ಹೇಳಿದ ಹಾಗೆ ವಿಜಯೋತ್ಸವ ವಿಜಯವಾಣಿ ಪತ್ರಿಕೆಯ ಶಾಪಿಂಗ್ ಸಂಭ್ರಮದ ಕಾರ್ಯಕ್ರಮದ ಮುಖ್ಯ ಕಾರ್ಯಕರ್ತರು, ಮುಖ್ಯ ಚಾಲನೆ ನೀಡುವವರು, ನಮ್ಮೆಲ್ಲರ ಆತ್ಮೀಯರು, ವಿಜಯವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ಉತ್ತಮ ಲೇಖಕರು ಆಗಿರತಕ್ಕಂಥ ಗೌರವಾನ್ವಿತ ಶ್ರೀ ಮನೋಹರ್ ಬಳಂಜ ಇವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಡ್ತೇನೆ. ನಮ್ಮ ವಿಜಯವಾಣಿ ವಿಜಯೋತ್ಸವದ ಅಮೃತ್ ಟೆಕ್ಸ್ಟೈಲ್ನಲ್ಲಿ 11ನೇ ವರ್ಷದ ಶುಭ ಕಾರ್ಯಕ್ರಮವನ್ನು ಮಾಡಲು ಸೇರಿದ್ದು ಬಹಳ ಸಂತೋಷವಾಗ್ತಿದೆ. ಕಳೆದ 10 ವರ್ಷಗಳ ಹಿಂದೆ ನಾವು ಬಹಳ ನಿರಂತರವಾಗಿ ಒಳ್ಳೊಳ್ಳೆ ಅತಿಥಿಗಳನ್ನು, ಒಳ್ಳೊಳ್ಳೆ ಗಣ್ಯ ಮಾನ್ಯರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು, ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಬಹಳ ಯಶಸ್ವಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಈ ಬಾರಿ ನಮಗೆ ಮೊನ್ನೆ ತಾನೇ ಮಾಡಬೇಕು ಅಂತ ಹೇಳುವಾಗ ಅವರು ಬೆಂಗಳೂರಿಗೆ ಹೋಗಿದ್ದರು. ಅಲ್ಲಿ ಸ್ವಲ್ಪ ಶೀತ ಆಯ್ತು ರದಾಯ್ತು ಮಲ್ಪಣ ಅಂತ ಹೇಳಿದರು. ಹಾಗೆ 2 ದಿವಸ ಅದನ್ನು ಮುಂದುವರಿಸುವ ಅಂತ ಹೇಳುವಾಗ ಅತಿಥಿ ಯಾರಾಗ್ಬೋದು ಅಂತ ಹೇಳಿದರೆ ಇನ್ನು ನಮ್ಮ ಅತಿಥಿಗೆ ಮಾತಿಲ್ಲ. ನಮ್ಮ ವಿಜಯ ಶಂಕೇಶ್ವರವರು, ನಾನು ಎಲ್ಲಿ ಹೋಗ್ಲಿಕ್ಕುಂಟು, ಕಷ್ಟಪಡಬೇಕು, ನಿದ್ರೆ ಮಾಡುವವರಿಗೆ ಕೆಲಸ ಕೊಡಬೇಡಿ, ಶ್ರಮ ಪಟ್ಟವರಿಗೆ ದೇವರು ಜೊತೆಗಿದ್ದಾನೆ ಅಂತ ಶ್ರಮಿಕರನ್ನು ಮಾತ್ರ ಗುರುತಿಸಿ ಅಂತ ಅವರು ಪ್ರತಿ ಮೀಟಿಂಗಲ್ಲಿ ಹೇಳ್ತಾರೆ. ಯಾರು ಕೂಡ ಕಷ್ಟಪಡದಿದ್ದರೆ ನಿಮ್ಮ ಜೀವನ ಬದಲಾಗುವುದಿಲ್ಲ ಮತ್ತು ನೀವು ಬೆಳೆಯುವುದಿಲ್ಲ ಅಂತ ಹೇಳಿದವರು ಖಡಾಖಂಡಿತವಾಗಿ ಹೇಳ್ತಾರೆ. ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕತೆ ಮತ್ತು ವೃತ್ತಿಯಲ್ಲಿ ಶ್ರಮ, ಇದು 2 ಇದ್ರವನ್ನು ಮಾತ್ರ ಯಶಸ್ಸು ಸಾಧ್ಯ ಅಂತ. ಯಾಕಂದರೆ ಅವರೇ ಉದಾಹರಣೆ. ಒಂದು ಸಣ್ಣ ಡಕೋಟಾ ಲಾರಿಯನ್ನು ಹಿಡಿದುಕೊಂಡು ತಂದೆ ಬೈದರು ಅಂತ, ತಂದೆಯಲ್ಲಿ ಕೋಪದಲ್ಲಿ ಅಲ್ಲ ಮನೆ ಬಿಟ್ಟದ್ದು, ತಂದೆ ಬೈದರು ಅಂತ ಒಂದು ಡಕೋಟಾ ಲಾರಿಯನ್ನು ಹಿಡಿದುಕೊಂಡು ಹೊರಗೆ ಹೋದವರು. ಅವರ ನಿರಂತರ ಶ್ರಮ, ಅವರು ಇವತ್ತು ಕೂಡ 82ನೇ ವಯಸ್ಸಾದರೂ ಕೂಡ ಇವತ್ತು ಕೂಡ ಅವರು ಮನೆಯಲ್ಲಿ ನಿಲ್ಲುವುದಿಲ್ಲ ಸರ್.
ವರ್ಷಕ್ಕೆ ಒಂದು ಸಾರಿ ಶಿವರಾತ್ರಿ ದಿವಸದಂದು ಮಾತ್ರ ಅವರು ಮನೆಯಲ್ಲಿ ಇರುವುದಂತೆ, ಇಲ್ಲ ಇದ್ರೆ ವ್ಯವಹಾರದಕ್ಕೋರ ಇಡೀ ದೇಶದಾದ್ಯಂತ ತಿರುಗುತ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕತೆ ಇರಬೇಕು, ಒಂದು ವೃತ್ತಿಯಲ್ಲಿ ಶ್ರಮ ಇರಬೇಕು ಅಂತ ಹೇಳೋದಕ್ಕೆ ನಮ್ಮ ಪತ್ರಿಕೆಯ ಸಂಪಾದಕರಾದ ವಿಜಯಶಂಕರ್ ಸರ್ ಅವರೇ ಕಾರಣರು. ಹಾಗಾಗಿ ವೃತ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡವರು ನಮ್ಮ ಅಮೃತ್ ಟೆಕ್ಸ್ಟೈಲ್ನ ಪ್ರಶಾಂತ್ ಸರ್ ಮತ್ತು ಸ್ಮಿತಾ ಮೇಡಮ್ ರವರು. ಇಷ್ಟು ಸಿಬ್ಬಂದಿಗಳೊಂದಿಗೆ ಗ್ರಾಹಕರಿಗೆ ನಗು ನಗುತ್ತಾ ಸೇವೆ ಕೊಟ್ಟ ಕಾರಣ, ಗುಣಮಟ್ಟದ ಉತ್ಪನ್ನಗಳು ಕೊಟ್ಟ ಕಾರಣ ಈ ಮಳಿಗೆ ಇಷ್ಟೊಂದು ಬೆಳೆಯಲು ಕಾರಣ ಆಯಿತು. ಇನ್ನೊಬ್ಬರು ಶ್ರಮಜೀವಿಗಳಂತೇಳಿ ನಮ್ಮ ಇವತ್ತಿನ ಅತಿಥಿಗಳು, ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರು. ಸಣ್ಣ ವಯಸ್ಸಲ್ಲಿ ನಾನು ಅವರಿಗೆ ಹೇಳಿಕೊಂಡು, ಅವರು ಎಲ್ಲೇ ಹೇಳುದು ಎಲ್ಲಿಯ ಪ್ರಾಯ ಅಂತ, ಇನ್ನು ಪ್ರಾಯದಿಂದ ಹೇಳಬಾರ್ದು, ನೀವು ನಾನು ದೊಡ್ಡ ಸಾಧಕ ಅಂತ ನಿಮ್ಮ ಮನಸ್ಸಲ್ಲಿ ಬರಬೇಕು ಅಂತ ಹೇಳೋದು. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ಏನೋ ಕಷ್ಟಪಟ್ಟು ಅದರಲ್ಲಿ ಪೆಟ್ಟು ತಿಂದು ಕೂಡ ಆ ಕಷ್ಟದ ಪೆಟ್ಟನ್ನು ತಿಂದವರೇ ಮೊನ್ನೆ ಶೃಂಗೇರಿ ಸ್ವಾಮಿಗಳು ಬಹಳ ಚಂದ ಭಾಷಣ ಮಾಡಿದರು ಅಲ್ಲ, ಧರ್ಮಸ್ಥಳದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಒಬ್ಬ ಯಶಸ್ಸು ಬರಬೇಕಾದ್ರೆ ಅವನಿಗೆ ಎಷ್ಟು ಕಷ್ಟ ಸಿಗ್ತದೆ ಅಂತ ಹೇಳಿದರೆ ಅದರ ವರ್ಣನೆಯನ್ನು ಅವರು ಹೇಳುವಾಗ ನಮಗೆ ಖುಷಿ ಆಗ್ತಿತ್ತು ಅವರ ಮಾತಲ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ತುಂಬ ಜೀವನದಲ್ಲಿ ಕಷ್ಟವನ್ನು ಪಡೆದು ಯಶಸ್ವಿಯನ್ನು ಇವತ್ತು ಕೂಡ ಅವರು ರಾತ್ರಿ ಹಗಲು ನಿದ್ರೆ ಇಲ್ಲ, ಅವರು ನೋಡುವಾಗ ಹಾಗೆ ಇರ್ತಾರೆ. ಶ್ರಮಜೀವಿ ಅಂತ ಹೇಳಿದರೆ ನಮ್ಮ ಸುಮನ್ ಸರ್, ನಾವು ವಿಜಯೋತ್ಸವವನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಅವರಿಗೆ ಒಂದಷ್ಟು ಪೀಠಿಕೆ ಬರೆದು ನಾವು ಶಿಫಾರಸು ಮಾಡಬೇಕು. ಸುಲಭದಲ್ಲಿ ನಮ್ಮ ವಿಜಯ ಸಂಕೇಶ್ವರ ಸರ್, ಆನಂದ್ ಸಂಕೇಶ್ವರ ಅವರು ಸೈನ್ ಹಾಕುವ ವ್ಯಕ್ತಿತ್ವದವರಲ್ಲ. ಹಾಗಾಗಿ ನಾವು ಬರೆದು ಹಾಕುವಾಗ ಅವರು ಅದಕ್ಕೆ ಕ್ರಾಸ್ ಕ್ವಶನ್ ಮಾಡಲಿಕ್ಕೆ ಉಂಟು, ಅದಕ್ಕಿಂತಲೇ ಒಂದು ತಂಡವನ್ನು ಕಲಿಸಲಿಕ್ಕೆಲ್ಲ ಉಂಟು. ಎಲ್ಲ ಆಗುವಾಗ ಇವ್ರದ್ದು ಶಿಫಾರಸು ಅಲ್ಲಿ ಪಾಸ್ ಆಗಿದೆ. ನಾನು ಅವ್ರಿಗೆ ಹೇಳಿದೆ, ನೀವು ವಿಜಯರತ್ನ ಅವಾರ್ಡ್ಗೆ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿದ್ರೆ ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ವಿಜಯ ಸಂಕೇಶ್ವರ ನನ್ನನ್ನು ಗುರುತಿಸಿದ್ದಾರೆ ಅಂತ ಹೇಳಿ ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ಹಾಗಾಗಿ ಒಬ್ಬನ ವ್ಯಕ್ತಿಯ ಶ್ರಮವನ್ನು ಹೇಗೆ ಅಂತ ಹೇಳಿಗೆ ಸುಮನ್ ಸರ್ ಇವತ್ತು ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಉಂಟು. ಅಮೃತ್ ಟೆಕ್ಸ್ಟೈಲ್ನಲ್ಲಿ ಈ ಸಂಭ್ರಮ ನಾವು ಆಚರಿಸ್ತೀವಿ ಅಂತೇಳಿ. ಈ ಗ್ರಾಹಕರಿಗೆ ನಾವು ಏನು 2000 ಉತ್ಪನ್ನ ಖರೀದಿಗೆ ಒಂದು ಕೂಪನ್ ಕೊಡ್ತೇವೆ, ಅದರಲ್ಲಿ ಅದೃಷ್ಟ ಬಹುಮಾನವನ್ನು ಸಿಗುವಂಥ 2500 ಬಹುಮಾನಗಳಿವೆ. ಒಟ್ಟು 10 ಕಾರು, 20 ಬೈಕ್, ಒಂದು 40 LED TV ಎಲ್ಲ ಸೇರುವಾಗ 2500 ಬಹುಮಾನಗಳಿರ್ತದೆ. 2000 ಖರೀದಿಯನ್ನು ಮಾಡಿದರೆ ಆ ಗ್ರಾಹಕರಿಗೆ ಒಂದು ಕೂಪನ್ ಕೊಡ್ತೇವೆ. ಅದು ನವೆಂಬರ್ 2 ತಾರೀಕಿಗೆ ಮುಗೀತದೆ. ಅಲ್ಲಿಂದ ನಾವು ಅದನ್ನು ಡ್ರಾ ಮಾಡ್ತೇವೆ. ಅದರಲ್ಲಿ ಅದೃಷ್ಟವನ್ನು ಗೆಲ್ಲುವಂತಹ ಅವಕಾಶ ಇದೆ. ಒಂದು ಅದೃಷ್ಟ ನಮ್ಮ ತಾಲೂಕಿನ ಪ್ರಥಮ ಗ್ರಾಹಕರು ಮೊನ್ನೆ ನಮ್ಮ VRLನ ಉಪಾಧ್ಯಕ್ಷರು ಬರುವಾಗ ಕೇಳಿದರು ಅವರನ್ನು, ಪದ್ಮನಾಭ ಶೆಟ್ಟಿಗಾರರು ಹೇಗಿದ್ದಾರೆ ಅಂತ ಅಂಗಡಿಯಲ್ಲಿ. ನಿಲ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಇವರು ಕೇಳಿ ತಗೊಂಡದ್ದು ಪ್ರಶಾಂತ್ ಸರ್ ಒಮ್ಮೆ ನಮ್ಮ ವಿಜಯೋತ್ಸವವನ್ನು 3-4-5 ವರ್ಷ ಕಂಟಿನ್ಯೂ ಮಾಡಿದರು. ನೋಟು ಬ್ಯಾನ್ ಆದ ನಂತರ ಅದನ್ನು ನಿಲ್ಲಿಸಿದರು. ಲಾಕ್ಡೌನ್ ಆದ ನಂತರ ಅದನ್ನು ನಿಲ್ಲಿಸಿದರು. ಹಾಗಾಗಿ ಗ್ರಾಹಕರಿಗೆ ಒಂದು ದೀಪಾವಳಿ ಮತ್ತು ದಸರಾದಲ್ಲಿ ಇದೊಂದು ಅವಕಾಶ. ಮಳಿಗೆದಾರರು ಕೂಡ ಇದರಲ್ಲಿ ಪ್ರಯೋಜನ ಬರಬೇಕು, ಗ್ರಾಹಕರಿಗೂ ಕೂಡ ಇದರ ಪ್ರಯೋಜನ ಬರಬೇಕು ಅಂತ ವ್ಯವಹಾರದಲ್ಲಿ ಬೆಳೆಯಬೇಕು ಎಂಬ ನಮ್ಮ ಕಲ್ಪನೆ ವಿಜಯವಾಣಿ ಪತ್ರಿಕೆದು. ಹಾಗಾಗಿ ಇಂದು ವಿಜಯೋತ್ಸವವನ್ನು ಆಚರಿಸ್ತಿದ್ದೇವೆ. ಬಂದಂಥ ಎಲ್ಲ ಅತಿಥಿಗಳು ಇವತ್ತು ಸಂಭ್ರಮ ಆಚರಣೆ ಬರುವುದಕ್ಕೆ ನಾನು ಮತ್ತೊಮ್ಮೆ ವಿಜಯವಾಣಿಯಿಂದ ಸ್ವಾಗತ ಮಾಡ್ತಾ, ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ, ನಮ್ಮ ಇವತ್ತು ಕಾರ್ಯಕ್ರಮದ ಉದ್ಘಾಟಕರು ಸುಮಂತ್ ಕುಮಾರ್ ಜೈನ್ ಸರ್ ಮತ್ತು ಎಲ್ಲ ಪ್ರಶಾಂತ್ ಸರ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಹಾರೈಸ್ತೇನೆ. ಗೌರವಾನ್ವಿತ ಶ್ರೀ ಸುಮಂತ್ ಕುಮಾರ್ ಸರ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಈ ವಿಜಯೋತ್ಸವ ಹಬ್ಬದ ಸಂಭ್ರಮವನ್ನು ಜ್ಯೋತಿ ಪ್ರಜ್ವಲನೆ ಮಾಡೋದರ ಮೂಲಕ ಉದ್ಘಾಟಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಡ್ತೇನೆ. ಸರ್ ಪ್ಲೀಸ್. ಹಬ್ಬದ ಸಂಭ್ರಮ ವಿಜಯೋತ್ಸವವನ್ನು ಕೂಪನ್ ಬಿಡುಗಡೆ ಮಾಡುವುದರ ಮೂಲಕ ಗೌರವಾನ್ವಿತ ಅತಿಥಿಗಳು ಲೋಕಾರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಅತ್ಯಂತ ಗೌರವದಿಂದ
ಸಂಭ್ರಮ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಜ್ವಲನೆ ಮಾಡಿ ಮತ್ತು ಕೂಪನ್ ಬಿಡುಗಡೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದ ಗೌರವಾನ್ವಿತ ಶ್ರೀ ಸುಮಂತ್ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರು ವಿನಂತಿಸಿಕೊಳ್ತೇನೆ. ಸ್ಥಳ ಸಾನ್ನಿಧ್ಯ ದೈವದೇವರುಗಳಿಗೆ ನಮಸ್ಕರಿಸುತ್ತಾ, ವಿಜಯೋತ್ಸವ ವಿಜಯವಾಣಿ ಇದರ ಶಾಪಿಂಗ್ ಹಬ್ಬದ ಸಂಭ್ರಮ ಮತ್ತು ಅಮೃತ್ ಸಿಲ್ಕ್ ಇದರ ಸಹಯೋಗದಲ್ಲಿ ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರುಗಳೇ, ಹಾಗೆ ಅಮೃತ್ ಸಿಲ್ಕ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಒಂದು ತುಂಬಾ ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ನನಗೆ ಅಮೃತ್ ಸಿಲ್ಕ್ ಹಾಗೆ ವಿಜಯವಾಣಿ ಎರಡೂ ಕಡೆಯವರು ಕೂಡ ತುಂಬ ಆತ್ಮೀಯರು. ಅಮೃತ್ ಸಿಲ್ಕ್ನವ್ರು ಹೇಗೆ ಅಂತ ಹೇಳಿ, ನಾನು SDM ಕಾಲೇಜಲ್ಲಿ ಡಿಗ್ರಿ ಓದ್ತಿರುವಾಗ ಪ್ರಥಮ ವರ್ಷದಲ್ಲಿರುವಾಗ ಅಚಿನಾಂಶ ನಮ್ಮ ಅಮೃತ್ ಸಿಲ್ಕ್ ಓಪನ್ ಆದದ್ದು. ನಾನು ಅದರ ಮೊದಲು ಕೂಡ ಇವರ ಒಂದು ಗ್ರಾಹಕ ಅಂತ ಹೇಳಿಕ್ಕೆ ತುಂಬ ಖುಷಿ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಇವರು ಅದರ ಮೊದಲು ಕೂಡ ಅಮೃತ್ ಫಾಸ್ಟ್ ಫುಡ್ ಸೆಂಟರ್ ಅನ್ನು ಮಾಡ್ತಿದ್ದಾಗಲಿಂದ ಕೂಡ ನಾನು ಇವರ ಒಂದು ಗ್ರಾಹಕ ಆಗಿದ್ದೆ. ಅತ್ಯುತ್ತಮ ಒಂದು ಕ್ವಾಲಿಟಿಯನ್ನು ಕೊಡುವಂಥದ್ರಲ್ಲಿ ಒಂದು ಅಮೃತ್ ಸಿಲ್ಕ್ ಅಂತ ಹೇಳುವಂಥದ್ದು ಅಥವಾ ಅಮೃತ್ನವರ ಒಂದು ಏನು ಗ್ರೂಪ್ ಆಫ್ ಏನಿದೆ ಎಲ್ಲದೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಒಂದು ನಮಗೆ ಗ್ರಾಹಕರಿಗೆ ಸಂತೃಪ್ತಿಯನ್ನು ನೀಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಒಂದು 20 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿ ಉದ್ಯಮವನ್ನು ನಡೆಸ್ತಾ ಇರುವಂತ ಅಮೃತ್ ಸಿಲ್ಕ್ನ ಮಾಲಕರಾದಂತಹ ಪ್ರಶಾಂತರು ಮತ್ತು ಅವರ ಬಳಗದವರು ಎಲ್ಲರೂ ಕೂಡ ನಾನು ಕೂಡ ಒಂದು ನಮ್ದು 2019ರಿಂದ ಎಕ್ಸೆಲ್ನಲ್ಲಿ ಒಂದು PU ಕಾಲೇಜ್ ಸ್ಟಾರ್ಟ್ ಮಾಡಿರುವಂಥದ್ದು ಗುರುವಾಯಿನಕೆರೆಯಲ್ಲಿ. ಪ್ರತಿ ವರ್ಷ ನಮ್ಮಲ್ಲಿರುವಂತಹ ಒಂದು ನಮ್ಮ ಏನು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಹಾಗೆ ನಮ್ಮ ಫುಡ್ ಸೆಕ್ಷನ್ನ ಡಿಪಾರ್ಟ್ಮೆಂಟ್ನ ವರ್ಕರ್ಸ್ ಇದ್ದಾರೆ ನಮ್ಮಲ್ಲಿ. ಅವರಿಗೆ ಪ್ರತಿ ದೀಪಾವಳಿ ದಿವಸ ನಮ್ಮಲ್ಲಿ ಅವರಿಗೆ ಒಂದು ಹೊಸ ಒಂದು ಡ್ರೆಸ್ ಅನ್ನು ಕೊಡುವಂತ ಪರಿಪಾಠವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೆಲ್ಲಿಂದ ತರದು ಅಂತ ಹೇಳಿದ್ರೆ ಅಮೃತ್ ಸಿಲ್ಕ್ ಅಂತ ಪ್ರತಿ ವರ್ಷ ಕೂಡ. ಈ ವರ್ಷ ಕೂಡ ನಾವು ಇವತ್ತೇ ಆಗ್ಲಿ ಬರಬೇಕಿತ್ತು, ನಮ್ಮಲ್ಲಿ ಒಂದು ಇನ್ಸ್ಪೆಕ್ಷನ್ ಆದ ಕಾರಣ ನಮ್ಮ ಸಿಸ್ಟರ್ ಮತ್ತೆ ಅವರ ಟೀಮ್ ಅವರು ಬರಲಿಲ್ಲ. ಸಂಜೆ ಇವತ್ತು ಹೆಚ್ಚಿನ ಅಂಶ ಇವತ್ತದ ನಾಳೆ ಬರ್ತಾರೆ ಅವರು ಕೂಡ. ಹಾಗಾಗಿ ನನಗೆ ಅಮೃತ್ ಸಿಲ್ಕ್ನ ಕ್ವಾಲಿಟಿ ಬಗ್ಗೆ, ಅವರ ಒಂದು ಗ್ರಾಹಕರಿಗೆ ಕೊಡುವಂತ ಒಂದು ಏನು ಒಂದು ಉತ್ಕೃಷ್ಟ ದರ್ಜೆಯ ಸೇವೆ ಏನಿದೆ ಅದು ಖಂಡಿತ ಒಂದು ಶ್ಲಾಘನೀಯ. ಖಂಡಿತ ಅವರು ಅದಕ್ಕೆ ಅಭಿನಂದನೆ ಅರ್ಹರು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಹಾಗೆ ನಮ್ಮ ವಿಜಯವಾಣಿ ಪತ್ರಿಕೆಯವರು, ಯಾಕೆಂತ ಹೇಳಿದ್ರೆ ನಾವು ಯಾವುದೋ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುವಂತ ಒಂದು ಸಣ್ಣ ಕೆಲಸವನ್ನು ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ನಮ್ಮಲ್ಲೊಂದು 5,000ದಷ್ಟು ವಿದ್ಯಾರ್ಥಿಗಳು ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ವಿಜಯವಾಣಿ ಅಂತ ಒಂದು ನಮ್ಮ ಪತ್ರಿಕೋದ್ಯಮದವರು ಅಂತ ಹೇಳಿಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಒಂದು ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ, ತುಂಬಾ ಒಂದು ಕಷ್ಟದಲ್ಲಿ ಓದಿದವರು, ಪರಮಪೂಜ್ಯ ಕಾವಂದ್ರ ಶಿಷ್ಯ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ನಾನು ರತ್ನಮಾನಸದಲ್ಲಿ 3 ವರ್ಷ, ಸಿದ್ಧವನದಲ್ಲಿ ಒಂದು 2 ವರ್ಷ ಓದಿದ ಕಾರಣ ಅಲ್ಲಿ ನಮ್ಗೆ ಒಂದು ಸಿಕ್ಕಂತ ಜೀವನ ಶಿಕ್ಷಣ ಏನಿದೆ ಅದು ನಮ್ಮ ಒಂದು ಜೀವನದಲ್ಲಿ ಪ್ರತಿ ದಿನ ಕೂಡ, ಈಗ ನಾನು ಕೂಡ ನಮ್ಮ ವಿದ್ಯಾರ್ಥಿಗಳು ಏನು ಹೇಳುದು ಅಂತ ಹೇಳಿದ್ರೆ, ನಾವಲ್ಲಿ ಇರುವಾಗ ಕಷ್ಟ ಆಗ್ತದೆ. 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಮಕ್ಕಳು ಪ್ರತಿದಿನ ಕೂಡ ನಮಗೆ ಇದೇನಿದು ತುಂಬಾ ಸ್ಟ್ರಿಕ್ಟ್ ಇದೆ, ಮೊಬೈಲ್ ಇಲ್ಲ, ಹುಡುಗರಿಗೆ ಮಾತಾಡ್ಲಿಕ್ಕಿಲ್ಲ, TV ಇಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಆದ್ರೆ ಸೆಕೆಂಡ್ PUC ಆಗಿ ಹೋದ ಮಕ್ಕಳು ಒಂದು ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ನಂಗೆ ಮೆಸೇಜ್ ಮಾಡುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ನಾವು ಏನು 2 ವರ್ಷ ನಿಮ್ಮಲ್ಲಿ ಕಲ್ತಂತ ಶಿಕ್ಷಣ ಏನಿದೆ ಅದು ನಮಗೆ ಪ್ರತಿ ದಿನ ಕೂಡ ನಮಗೆ ನೆನಪಾಗ್ತದೆ. ನಿಮ್ಮಲ್ಲಿ ಕಲ್ತಂತ ಡಿಸಿಪ್ಲಿನ್ ಇರ್ಬೋದು, ನಿಮ್ಮ ಒಂದು ಸಮಯ ಪ್ರಜ್ಞೆ ಇರ್ಬೋದು, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಜೀವನದಲ್ಲಿ ಪ್ರತಿ ದಿನ ಕೂಡ ಯೂಸ್ ಆಗ್ತದೆ ಅಂತ ಹೇಳುದು. ಅದು ನಾನು ಕಲ್ತದ್ದು ಯಾರು ಅಂತ ಹೇಳಿ ಪರಮಪೂಜ್ಯ ಕಾವಂದ್ರಿಂದ. ಯಾಕಂದ್ರೆ ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು, ಎಜುಕೇಶನ್ ಅಂತ ಹೇಳುವಂಥದ್ದು ಬರೀ ಒಂದು ನಮ್ಗೆ ಜಾಬ್ ಕೊಡುವಂಥದ್ದಲ್ಲ, ನಿಮ್ಮ ಜೀವನವನ್ನು ಉದ್ಧಾರ ಮಾಡುವಂಥದ್ದು, ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥದ್ದು. ಹಾಗೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ನಾನು ಕಾಲೇಜಲ್ಲಿ ಅವರು ಬರೆದಿದ್ರು, ಡಿಗ್ರಿಗಳನ್ನು ಓದಿ ಯಾವಾಗಲೂ ಇನ್ನೊಬ್ಬರ ಕೆಲಸವನ್ನು ಬರೆಯುವುದಕ್ಕಿಂತ ನಮ್ಮ ಕೆಲಸವನ್ನು ನಾವು ಬರೀಬೇಕು ಅಂತ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ವಾವಲಂಬನೆಯ ಜೀವನ ನಾವು ಕಲ್ತದ್ದೇ ರತ್ನಮಾನಸ ಮತ್ತು ಸಿದ್ಧವನದಲ್ಲಿ. ಹೆಚ್ಚಿನ ಅಂಶ ನಮ್ಮ ಸಂಸ್ಥೆಯ ಮಾಲಕರಾದಂತಹ ಪ್ರಶಾಂತ್ ಜೈನ್ರು ಕೂಡ ಸಿದ್ಧವನದ ಒಂದು ಪ್ರಾಡಕ್ಟ್, ಹಾಗಾಗಿ ಇಷ್ಟು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಪಡೆದಂತ ಒಂದು ಜೀವನ ಶಿಕ್ಷಣ ಏನಿದೆ ಅದು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಉಪಯೋಗ ಆಗುವಂತ ಶಿಕ್ಷಣ. ಅದೇ ರೀತಿಯ ಶಿಕ್ಷಣವನ್ನು ಕೂಡ ನಾವು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಕೂಡ ನೀಡ್ತಾ ಇರುವಂತದ್ದು. ನಮ್ಮ ಉದ್ದೇಶ ಕೂಡ ಹಾಗೆ. 2 ವರ್ಷ ಓದಿ ಹೋಗುವಾಗ ಒಬ್ಬ ಡಾಕ್ಟರ್ ಆದ್ರೆ ಸಾಕಾಗುದಿಲ್ಲ, ಇಂಜಿನಿಯರ್ ಆದ್ರೆ ಸಾಕಾಗುದಿಲ್ಲ, ಅವನೊಂದು ಒಳ್ಳೆ ದೇಶದ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ರಾಮಾಣಿಕ ಉದ್ದೇಶ. ಯಾಕಂತ ಹೇಳಿದ್ರೆ ಮೊದಲು ನಮ್ಮ ಅಜ್ಜನ ಕಾಲದಲ್ಲಿ ಒಂದು ಮಾತಿತ್ತು, ಯಾರು ಶ್ರೀಮಂತರು ಅಂತ ಹೇಳಿ ತುಂಬಾ ಜಾಗಿದ್ದವರು ಶ್ರೀಮಂತರು. ನನ್ನ ಅಜ್ಜನಿಗೆ ತುಂಬಾ 500 ಎಕರೆ ಜಾಗಿತ್ತಂತೆ. ಆದ್ರೆ ನನ್ನ ಅಪ್ಪಾಜಿ ಕಾಲಕ್ಕೆ ಬರುವಾಗ ಏನೂ ಇಲ್ಲ, ಡಿಕ್ಲೇರೇಷನ್ ಕಾನೂನು ಬಂದು ನಾನೊಂದು ಸಣ್ಣ ಹುಲ್ಲಿನ ಮನೆ, ನಮ್ದು ಮನೆ ಕೂಡ ಡಿಕ್ಲೇರೇಷನ್ ಹೋಗಿತ್ತು, ಹುಲ್ಲಿನ ಮನೆಯಲ್ಲಿ ಹುಟ್ಟಿದವ ನಾನು.
ಸಾಧಾರಣ ಒಂದು 7ನೇ ಕ್ಲಾಸ್ವರೆಗೆ ನಮ್ಮ ಮನೇಲಿ ಕರೆಂಟ್ ಕೂಡ ಇರಲಿಲ್ಲ. ಮತ್ತೆ ನನ್ನ ಅಪ್ಪಾಜಿ ಕಾಲದಲ್ಲಿ ಏನು ಮಾತಿತ್ತು ಅಂತ ಹೇಳಿದ್ರೆ, ಶ್ರೀಮಂತರು ಯಾರು ಅಂತೇಳಿ, ತುಂಬಾ ಹಣ ಇದ್ದವರು ಶ್ರೀಮಂತರು ಅಂತೇಳಿ, ಯಾರು ಹಣ ಇದೆ ಅವರು ಶ್ರೀಮಂತರು. ಆದ್ರೆ ಈಗಿನ ಕಾಲದಲ್ಲಿ ನಿಜವಾಗಿ ಶ್ರೀಮಂತರು ಯಾರು ಅಂತ ಹೇಳಿದ್ರೆ, ಯಾರು ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆದಿರ್ತಾರೆ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳಿದ್ದಾರೆ, ಅವರೇ ಅವರೇ ಅಂತ ಮಕ್ಕಳನ್ನು ಹೊಂದಿರುವಂತ ಅಪ್ಪ ಅಮ್ಮನೇ ಶ್ರೀಮಂತರು ಅಂತ ಹೇಳುವಂತ ಮಾತು. ಹಾಗಾಗಿ ಇಂಥ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿರುವಂತ ತುಂಬಾ ಖುಷಿ ಆಗ್ತದೆ. ಮೊದಲನೇದಾಗಿ ವಿಜಯವಾಣಿ ಪತ್ರಿಕೆಯವರಿಗೆ ಹಾಗೆ ನಮ್ಮ ಅಮೃತ್ ಸಿಲ್ಕ್ನವರಿಗೆ ತುಂಬು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಂಸ್ಥೆಯ ಸಹಯೋಗ ನಿಮ್ಮೊಟ್ಟಿಗೆ ಯಾವತ್ತೂ ಕೂಡ ಇರ್ತದೆ. ನಿಮ್ಮ ಸಪೋರ್ಟ್ ಕೂಡ ನಮ್ಮ ಸಂಸ್ಥೆ ಮೇಲೆ ಇರಲಿ, ವಿಜಯವಾಣಿ ಹಾಗೂ ಅಮೃತ್ ಸಿಲ್ಕ್ ಇಬ್ಬರದ್ದು ಕೂಡ ಕೇಳ್ಕೊಳ್ತಾ, ನಮ್ಮ ವೇದಿಕೆ ಮೇಲೆ ಎಲ್ಲರೂ ಕೂಡ ಒಬ್ಬರಿಂದ ಒಂದು ಎಲ್ಲರೂ ಕೂಡ ಸಾಧಕರು ಇರುವಂಥದ್ದು. ನಾನೊಬ್ಬ ಸಣ್ಣ ಹುಡುಗ ಏಜಲ್ಲಿ, ಹಾಗಾಗಿ ಇಲ್ಲಿರುವವರೆಲ್ಲರೂ ಕೂಡ ಡಾಕ್ಟರ್ ಇದ್ದಾರೆ, ಎಲ್ಲರೂ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ದೀರಿ, ಎಲ್ಲರೂ ಕೂಡ ನೀವೆಲ್ಲ ಹಿರಿಯರಿದ್ದೀರಿ. ನಿಮ್ಮಂಥ ಹಿರಿಯರ ನಡುವಲ್ಲಿ ನಮ್ಮಂಥ ಸಣ್ಣ ಹುಡುಗ ಕೂತ್ಕೊಂಡಿರುವಂಥದ್ದು ಕೂಡ ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಫಲದಿಂದ ಅಂತ ಹೇಳಿ ಅಂದ್ಕೊಳ್ತಾ, ಇಂಥ ಒಂದು ಅವಕಾಶ ನೀಡಿದ್ದಕ್ಕಾಗಿ ಸಂಸ್ಥೆಯ ಮಾಲೀಕರಿಗೆ ಹಾಗೆ ನಮ್ಮ ವಿಜಯವಾಣಿ ಪತ್ರಿಕೆಯವರಿಗೆ ಎಲ್ಲರಿಗೂ ಕೂಡ ತುಂಬು ಧನ್ಯವಾದಗಳನ್ನು ಹೇಳ್ತಾ, ಈ ವರ್ಷದ ವಿಜಯೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೀಲಿ. ತಾಲೂಕಿನಾದ್ಯಂತ ಇರುವ ಎಲ್ಲ ಗ್ರಾಹಕರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಖಂಡಿತ ನೀವೊಂದು ಅದೃಷ್ಟಶಾಲಿಗಳಾಗಿ ಅಂತ ಹೇಳ್ತಾ ನನ್ನ 2 ಮಾತುಗಳ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್. ವಿಜಯೋತ್ಸವ ಶಾಪಿಂಗ್ ಉತ್ಸವ ಸಂಭ್ರಮವನ್ನು ಜ್ಯೋತಿ ಪ್ರಜ್ವಲನೆ ಮಾಡಿ ಮತ್ತು ಕೂಪನ್ ಬಿಡುಗಡೆ ಮಾಡಿ ಉದ್ಘಾಟಿಸಿದ ಗೌರವಾನ್ವಿತ ಸುಮಂತ್ ಕುಮಾರ್ ಜೈನ್ ಅವರು ಒಳ್ಳೆಯ ಸಂದೇಶ ನೀಡಿದ್ದಾರೆ. ನಮ್ಮದು ದೇವರಲ್ಲಿ ಒಂದು ಪ್ರಾರ್ಥನೆ ಇದೆ, ಇಲ್ಲಿಯ ಗ್ರಾಹಕರಿಗೆ ಬಹುಮಾನ ಹೆಚ್ಚಿದು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇನ್ನೋರ್ವರು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳು ಶ್ರೀ ರತ್ನರಾಜ್ ಪೆರಂದಬೈಲು ಒಂದು ಬೆಳೆಂಜದವರು, ಉತ್ತಮ ಕೃಷಿಕರು, ಉತ್ತಮ ವಾಗ್ಮಿಗಳು, ಉತ್ತಮ ಲೋಕಾನುಭವವುಳ್ಳವರು, ಬಳೆಂಜ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ತೋಟಗಾರಿಕಾ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ಉಭಯ ಜಿಲ್ಲೆಗಳ ಘಟಕಗಳ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಗೆ ಬಹಳ ಜಿದ್ದಾಜಿದ್ದಿಯಲ್ಲಿ ಕೊನೆಗೆ ಅವಿರೋಧವಾಗಿ ಆಯ್ಕೆ ಆಗಿರುವವರು ಗೌರವಾನ್ವಿತ ರತ್ನರಾಜರವರು. ಮಂಗಳೂರಿನ ಕರಂಗಲ್ಪಾಡಿಯಲ್ಲಿ ಕೇಂದ್ರ ಕಚೇರಿ ಇದೆ ಅದರದ್ದು. ಬೆಳ್ತಂಗಡಿ ತಾಲೂಕಿನ ಎ ತರಗತಿ ಸಹಕಾರದಿಂದ ಆಯ್ಕೆಯಾದವರು, ಅತ್ಯಂತ ಜನಪ್ರಿಯ ವ್ಯಕ್ತಿ ಅವರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಡಾಕ್ಟರ್ ದೀಪಾಲಿ ಡೋಂಗ್ರೆ ಅವರು, ನಿಮ್ಗೆ ಗೊತ್ತಿರ್ಬೋದು, ಇವರು ಅಚ್ಯುತ್ ಭಟ್ರು, ಶೆಟ್ಟಿಗಾರರು, ನಮ್ಮ ಕಜಕರ್ ಮೆಡಿಕಲ್ಸ್, ಇವರೆಲ್ಲ ಈ ಸಂಸ್ಥೆಯ ಹಿತೈಷಿಗಳು. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ಸ್ಮಿತಾ ಪ್ರಶಾಂತ್ ಅವರು ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಅತ್ಯಂತ ಗೌರವದ ಸ್ವಾಗತಗಳು ಮೇಡಮ್. ಸರ್, ತಾವು ಶುಭ ಹಾರೈಕೆ ಮಾಡಬೇಕಾಗಿ ವಿನಂತಿಸಿ. ವೇದಿಕೆಯಲ್ಲಿರುವ ಶಿಕ್ಷಣ ಕ್ರಾಂತಿ ಮಾಡಿದಂತಹ ನಮ್ಮ ಮಿತ್ರರಾದಂತಹ ಶ್ರೀಮಾನ್ ಸುಮಂತ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನನ್ನ ಮಿತ್ರರೇ ಹಾಗೂ ಗೌರವಾನ್ವಿತರೇ, ಇಂದು ಅಮೃತ ಟೆಕ್ಸ್ಟೈಲ್ ಇದರಲ್ಲಿ ವಿಜಯೋತ್ಸವ ವಿಜಯವಾಣಿ ಇದರ ಜಂಟಿ ಕಾರ್ಯಕ್ರಮದಲ್ಲಿ ಪ್ರಶಾಂತ್ರವರ ನೇತೃತ್ವದಲ್ಲಿ, ಪ್ರಶಾಂತ್ ಮತ್ತು ಸ್ಮಿತಾ ದಂಪತಿಗಳ ನೇತೃತ್ವದಲ್ಲಿ ಇಂದು ಶಾಪಿಂಗ್ ಹಬ್ಬದ ಸಂಭ್ರಮ, ಅದೃಷ್ಟ ಚೀಟಿ ಮತ್ತು ಅದೃಷ್ಟ ಚೀಟಿ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಹಾಗೆ ಈ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳೀಲಿ. ಅದರ ಜೊತೆಗೆ ಪ್ರಶಾಂತ್ರವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವರ ಮುಖ ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಇಷ್ಟು ಅವರ ಸ್ಟಾಫ್ಗಳನ್ನು ಇಟ್ಟುಕೊಂಡು, ಅದಕ್ಕೆ ಕಾರಣ ಅವರೊಬ್ಬ ಉತ್ತಮ ವ್ಯಾಪಾರ ಉದ್ಯಮಿ ಅಲ್ಲದೆ ಅವರೊಬ್ಬ ಉತ್ತಮ ನಾಟಕಕಾರರು. ಅದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ತುಂಬ ಕಾಮಿಡಿಯನ್, ತುಂಬ ನಾಟಕದಲ್ಲಿ ಎಲ್ಲ ಸಿದ್ಧವನದಲ್ಲಿರುವಾಗ ಅವರು ಭಾಗವಹಿಸಿ ಅದರಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಟನೆ ಮಾಡಿದವರು. ಅವರೊಬ್ಬ ಕಾಮಿಡಿಯನ್. ಹಾಗೆ ಅವರಿಗೆ ಒಂದು ಟೈಟ್ಲ್ ಇದೆ, ಅವರ ಏನೋ ಹೆಸರು, ಅದು ನನಗೆ ಮರ್ತೋಯ್ತು ಈಗ. 30 ವರ್ಷದ ಹಿಂದಿನ ಈಗ ಹೇಳೋದು ಬೇಡ, 30 ವರ್ಷದ ಹಿಂದಿನ ಟೈಟ್ಲು ಅದೆಲ್ಲ ಇಲ್ಲಿಯವರು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅದೆಲ್ಲ ನಾವು ಅವರಿಂದ 1 ವರ್ಷ ನಾವು ಜೂನಿಯರ್, ಅದನ್ನೆಲ್ಲ ನಾವು ನೋಡಿದ್ದೇವೆ. ಇದು ಏನಕ್ಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಿನ ಯುವಕರಿಗೆ ಇವರೊಂದು ಮಾದರಿ
ಉದ್ಯಮಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಅವರ ಹಿಂದಿನ ಘಟನೆಗಳು, ಅವರು ಮಾಡಿದಂಥ ವೃತ್ತಿ ಜೊತೆಗೆ ಅವರ ಹಿಂದಿನ ಪರಿಶ್ರಮ ಅದು ಇದರಲ್ಲಿ ಎದ್ದು ಕಾಣ್ತದೆ. ನಾವೆಲ್ಲ ಇಂದಿನ ಯುವಕರಿಗೆ ಅವರು ಮಾದರಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ನನ್ನ ಭಾಳ ಆತ್ಮೀಯ ಮಿತ್ರರು, ನಮ್ಮ ಬಳಂಜ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಮನೋಹರ್ ಬಳಂಜ, ಇವರು ಉತ್ತಮ ಸಾಧಕ, ಲೇಖಕ ಇದೆಲ್ಲನೆಲ್ಲ ಹೇಳಿದರು. ಅದರ ಜೊತೆಗೆ ತುಂಬ ತಾಳ್ಮೆಯ ಒಬ್ಬ ಮನುಷ್ಯ. ನಾವೊಂದು ಸರಕಾರಿ ಶಾಲೆಯನ್ನು ಅಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಅದನ್ನು ಮುಚ್ಚುವಂಥ ಪರಿಸ್ಥಿತಿ ಇತ್ತು. ಆಗ ನಾವೊಂದು ಒಂದೇ ಆಲೋಚನೆ ಮಾಡುವಂಥ ಒಂದು ಯುವಕರೆಲ್ಲ ಸೇರಿ ಅದನ್ನು ಶಿಕ್ಷಣ ಟ್ರಸ್ಟ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವಾಗ ಪ್ರಸ್ತುತ 50 ಮಂದಿಗೆ LKG ಮತ್ತು UKG ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಇನ್ನು 1ನೇ ಕ್ಲಾಸಿಗೆ ಅಲ್ಲಿ ನಮಗೆ ಪರ್ಮಿಷನ್ ಆಗಿದೆ. ಹಾಗೆ LKG UKGಗೂ ಪರ್ಮಿಷನ್ ಆಗಿದೆ. ತಿಂಗಳಿಗೆ 43,000 ರೂಪಾಯಿ ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಅವರಿಗೆ ವೇತನವನ್ನು, ಗೌರವಧನವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಾಧಿಸಿದವರು ವಿಜಯವಾಣಿಯ ಇಲ್ಲಿಯ ನಮ್ಮ ಪತ್ರಿಕೋದ್ಯಮಿ ಮನೋಹರ್ ಬಳಂಜರವರು. ಅದನ್ನು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಇದೆಲ್ಲ ಕಾರಣ ಏನು ಅಂತ ಹೇಳಿದರೆ ನಮ್ಮಂಥ ಯುವಕರು ಇಲ್ಲೆಲ್ಲ ಇರುವಂಥವರು ಅದನ್ನು ಹೇಗೆ ನಾವು ಮುಂದಿನ ಜನಗಳಿಗೆ, ಮುಂದಿನ ಪೀಳಿಗೆಗೆ ನಾವು ಒಂದು ಸಮಾಜವನ್ನು ಮೇಲೆ ಬರಲಿಕ್ಕೆ, ಎಲ್ಲರೂ ನಮ್ಮೊಟ್ಟಿಗೆ ಬರಲಿಕ್ಕೆ ಪ್ರಯತ್ನಿಸಬೇಕು. ಎಲ್ಲರ ಸಹಕಾರದೊಂದಿಗೆ ಈ ಸಂಸ್ಥೆ ಅಥವಾ ವಿಜಯವಾಣಿಯವರು ಎಲ್ಲರೂ ನಮ್ಮೊಟ್ಟಿಗೆ ಬೆಳಿಬೇಕು, ನಾವು ಬೆಳಿಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಈ ವೇದಿಕೆ ಬಹಳ ವಿಶೇಷವಾದ್ದು. ಒಂದು ಎಕ್ಸೆಲ್ ಸಂಸ್ಥೆ ಅಧ್ಯಕ್ಷರು, ಇನ್ನು ಮೊನ್ನೆ ತಾನೇ ನಿರ್ದೇಶಕರೇ ಆಯ್ಕೆಯಾದವರು, ಬಳಂಜ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು, ಕಾರ್ಯದರ್ಶಿ ಇಬ್ಬರು ಇದ್ದಾರೆ, ಕಟ್ಟಡದ ಮಾಲೀಕರು, ಕಜಕಾರ ಮೆಡಿಕಲ್ಸ್ನವರು, ಖ್ಯಾತ ಉದ್ಯಮಿಗಳು, ಜೊತೆಯಲ್ಲಿ ಇವತ್ತು ನಮ್ಮ ಜೊತೆ ಡಾಕ್ಟ್ರ್ ಇದ್ದಾರೆ. ನಾನು ಮೊನ್ನೆ ರಾಟ್ರಿಯಲ್ಲಿ ಮಾತು ಕೇಳಿದ್ದೇನೆ, ನಿರರ್ಗಳವಾಗಿ ಮಾತನಾಡುವವರು. ಮಹಿಳೆಯರ ವಿಭಾಗದಿಂದ ನೀವು ಶುಭ ಹಾರೈಸಬೇಕು ಅಂತ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಹೆಮ್ಮೆಯ ಗ್ರಾಹಕರೇ ಹಾಗೂ ನಗುಮುಖದ ಸಿಬ್ಬಂದಿ ವರ್ಗದವರೇ ಅಲ್ವಾ, ನಿಜವಾಗಿಯೂ ನಾವು ಕ್ಲ್ಯಾಪ್ ಮಾಡಬೇಕಾದದ್ದು ಅವರನ್ನು. ನಾವು ಈಗ ನನ್ನದೇ ಸಣ್ಣ ಕ್ಲಿನಿಕ್ ಇರ್ಬೋದು, ನಾನು ಕ್ಲಿನಿಕ್ ಹಾಕಿ ಕೂತ್ಕೊಳ್ಳೋದು ದೊಡ್ಡದಲ್ಲ. ಅಲ್ಲಿ ಬಂದವರನ್ನು ಬರಮಾಡಿಕೊಂಡು ಅವರೊಟ್ಟಿಗೆ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನಾವು ನಮ್ಮ ಸ್ಟಾಫನ್ನು ಟ್ರೈನ್ ಮಾಡೋದು. ಎಲ್ಲರದ್ದು ಒಂದೇ ಸ್ವಭಾವ ಇರುವುದಿಲ್ಲ, 5 ಬೆರಳು ಬೇರೆ ಬೇರೆ ಇರ್ತದೆ. ಅದು ಟ್ರೈನಿಂಗ್ ಪ್ಲಸ್ ಅವರ ಒಂದು ಅದರಿಂದ ಇವರಿಬ್ಬರನ್ನೇ ನೋಡಿ ಎಲ್ಲರೂ ಬರೋದಿಲ್ಲ. ಎಷ್ಟೊಂದು ಜನ ಇಲ್ಲಿರುವ ಹುಡುಗಿಯರು ಅಂದರೆ ಅವರು ಸ್ಟಾಫನ್ನು ಕೇಳಿಕೊಂಡು ಬಂದಿದ್ದಾ, ಬರ್ತೇವೆ, ಹೀಗೆ ಅವರದ್ದು ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ. ಅವರಿಗೆ ಅವ್ರಿಗೆ ಏನೆಲ್ಲ ಬೇಕು ಅವರನ್ನು ಪ್ರೋತ್ಸಾಹ ಕೊಡುವ ಅವರ ಮಾಲೀಕರು ಪ್ರಶಾಂತ್ರು ಮತ್ತು ಸ್ಮಿತಾ ಮೇಡಮ್ ಇಬ್ಬರು ಒಟ್ಟಿಗೆ ನಿಲ್ತಾರೆ. ಸೊ ಎಲ್ಲರ ಕೈಗೂಡಿದರೆ ಈ ಥರದ್ದೊಂದು ಸಂಸ್ಥೆ ಇನ್ನೂ 10 ಕಟ್ಟಬಹುದು. ಇಲ್ಲಿ ಎಲ್ಲ ಸಂಸ್ಥೆ ಕಟ್ಟಿದವರೇ ಇರೋದು. ಹಾಗೆ ನಾನು ಒಂದು ಹೇಳ್ತಾ ಇರೋದು, ಸೊ ಇದೇ ರೀತಿ ನಿಮ್ಮ ವಿಜಯೋತ್ಸವ ಮತ್ತು ಶಾಪಿಂಗ್ ಸಂಭ್ರಮದ ಹಬ್ಬ ಮುಂದೆ ಬರಲಿ ಅಂತ ಹೇಳ್ತಾ ಅಮೃತ್ ಸಿಲ್ಕ್ಸ್ ಹಾಗೂ ವಿಜಯ ಕರ್ನಾಟಕದವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಶುಭ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ. ಮಾನ್ಯ ಮೇಡಮ್ ಹೇಳಿದ ಹಾಗೆ ಅಮೃತ್ ಟೆಕ್ಸ್ಟೈಲ್ಸ್ನ ಎಲ್ಲ ಮಾಲೀಕರಾದಿಯಾಗಿ ಎಲ್ಲ ನಗುಮುಖದವರೇ, ಒಳ್ಳೆಯ ಪ್ರಾಮಾಣಿಕವಾದ ಬಹಳ ನಗುಮುಖದ ಸೇವೆ. ಅವರಿಗೆ ಸುಸ್ತಾದ್ದು ಗೊತ್ತೇ ಆಗುವುದಿಲ್ಲ ನಮಗೆ. ಅವರನ್ನು ಅಭಿನಂದಿಸಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳೇ ಮತ್ತು ಎಲ್ಲ ಗ್ರಾಹಕರೇ ಮತ್ತು ಪ್ರಶಾಂತ್ರವರ ಕುಟುಂಬದವರಿದ್ದಾರೆ, ನಮ್ಮ ಆತ್ಮೀಯರಾದ ಸರ್ ಬನ್ನಿ ಕೂತ್ಕೊಳ್ಳಿ, ಶಾಂತರಾಜರಿದ್ದಾರೆ. ನಾವು ಈಗಾಗಲೇ ಉದ್ಘಾಟಕರು ಅವರ ಮಾತುಗಳನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದರು. ನಾನದನ್ನು ಪುನರುಚ್ಚಿಸ್ತೇನೆ. ಶ್ರೀ ಸುಮಂತ್ ಕುಮಾರ್ ಜೈನ್, ನಮ್ಮ ಮನೋಹರ್ ಹೇಳಿದರು, ಅವರು ಹೇಗೆ ಆತ್ಮವಿಶ್ವಾಸದಿಂದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಂದ ಅತ್ಯಂತ ಕಿರಿಯರು, ಸಾಧನೆಯಲ್ಲಿ ಅತ್ಯಂತ ಹಿರಿಯರು,
ಶ್ರೀ ಸುಮಂತ್ ಕುಮಾರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಕಡಿರುದ್ಯಾವರದಲ್ಲಿ ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ STM ಶಿಕ್ಷಣ ಸಂಸ್ಥೆ PUCಯಿಂದ ಪದವಿಯವರೆಗೆ STM ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದ್ದಾರೆ. ರತ್ನಮಾನಸ ಮತ್ತು ಸಿದ್ಧವನ ಅವರು ಹೇಳಿದ ಹಾಗೆ ಎರಡೂ ಕಡೆಯ ಜೀವನ ಶಿಕ್ಷಣದ ಅನುಭವ ಅವರನ್ನು ಇಷ್ಟು ಗಟ್ಟಿಗೊಳಿಸಿದೆ ಅಂತ. ಪದವಿ ಮುಗಿದ ತಕ್ಷಣ ಅವರು ಮಣಿಪಾಲದಲ್ಲಿ ಸ್ನಾತಕೋತ್ತರ ಪದವಿಯನ್ನು ರ್ಯಾಂಕಿನೊಂದಿಗೆ ಪಡೆದವರು. ಈ ಚಪ್ಪಾಳೆ ತಟ್ಟಬೇಕು, ರ್ಯಾಂಕ್ ಎಲ್ರಿಗೂ ಸಿಕ್ಕುವುದಿಲ್ಲ. ಅದಾದ ಮೇಲೆ ನಮ್ಮ ನಾಡಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಎಜುಕೇಷನ್ ಸಂಸ್ಥೆಯಲ್ಲಿ 12 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆಯ ಒಬ್ಬ ಬೆಸ್ಟ್ ಟ್ರೈನರ್ ಸುಮಂತ್ ಕುಮಾರ್ ಜೈನವರು. ಇಲ್ಲಿ ಉಜಿರೆಯಲ್ಲಿಯೂ ಅವರು ಒಂದು ಶಾಖೆಯನ್ನು ಪ್ರಾರಂಭಿಸಿ ಈ ಪ್ರದೇಶದ ಅನೇಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ನೀಡುವುದರ ಜೊತೆಗೆ 2019ರಲ್ಲಿ ಸುಮಾರು 6 ವರ್ಷಗಳ ಹಿಂದೆ, ಸರ್ ಅಲ್ಲಿ ಕೂತ್ಕೊಳ್ಬೇಕು ಸರ್ ತಾವು ದಯವಿಟ್ಟು, 2019ರಲ್ಲಿ ಗುರುವಾಯಿನಕೆರೆಯಲ್ಲಿ ಎಕ್ಸೆಲ್ ಸಂಸ್ಥೆ ಸ್ಥಾಪನೆ ಮಾಡಿದರು. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಸುಮಾರು 257 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಎಕ್ಸೆಲ್ ಸಂಸ್ಥೆ ತನ್ನ ಗುಣಮಟ್ಟದ ಶಿಕ್ಷಣದಿಂದಾಗಿ ರಾಜ್ಯಾದ್ಯಂತ ಮನೆ ಮಾತಾಗಿರುವ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು 5,000ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳು ಯಾಕೆ ಸಂಸ್ಥೆಗೆ ಬರ್ತಾರೆ ಅಂದರೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಎಲ್ಲಿ ಉಂಟು ಅಂತ ನೋಡಿಕೊಂಡು ಬರ್ತಾರೆ. ಕೇವಲ ಗುಣಮಟ್ಟದ ಶಿಕ್ಷಣ ಮಾತ್ರ ಅಲ್ಲ, ಅವರ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಅನೇಕ ಕಾರ್ಯಕ್ರಮಗಳು ನಿತ್ಯ ನಿರಂತರ ನಡೆಯುತ್ತಾ ಇರ್ತವೆ. ಇದರ ಜೊತೆಗೆ ವೇಣೂರು ವಿದ್ಯೋದಯ ಶಿಕ್ಷಣ ಸಂಸ್ಥೆಯನ್ನು ಇತ್ತೀಚೆಗೆ ಅದನ್ನು ಅವರು ಪಡ್ಕೊಂಡು ಅಲ್ಲಿಯೂ ಪ್ರೈಮರಿ KGಯಿಂದ PUCಯವರೆಗೆ SLCಯವರೆಗೆ ಪ್ರೌಢ ಶಿಕ್ಷಣದವರೆಗೆ ಅಲ್ಲಿಯ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದೀಗ ನಮ್ಮ ಗುರುವಾಯಿನಕೆರೆಯಲ್ಲಿ 2 ಕ್ಯಾಂಪಸ್ ಇದೆ, ಒಂದು ಕೆಳಗೆ ಮತ್ತು ಮೇಲೆ ಅರೆಮಲೆ ಬೆಟ್ಟ ಕ್ಯಾಂಪಸ್ಸು ಅಂತ. ಇವತ್ತು ಕೆಳಗೆ ಮತ್ತೊಮ್ಮೆ ಅವರ ಕೆಳಗಿನ ಕ್ಯಾಂಪಸ್ ಹತ್ರ CBSE ಕಟ್ಟಡಗಳು ಆಗ್ತಾ ಇವೆ. ಅವರು ದಿನದ 24 ಗಂಟೆಯು ಶಿಕ್ಷಣದ ಬಗ್ಗೆ ಯೋಚನೆ ಮಾಡುವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದಾರೆ ಅಂತ. ಇವತ್ತು ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ. ನನಗೆ ಆಶ್ಚರ್ಯ ಆಗುವುದು ಏನು ಅಂದರೆ, ನಾವೆಲ್ಲ ಶಿಕ್ಷಕ ದಿನಾಚರಣೆ ಆಚರಿಸ್ತೇವೆ, ಅಲ್ಲಲ್ಲಿ ಆಚರಿಸ್ತೇವೆ. ಒಂದೇ ಬಾರಿಗೆ 350ಕ್ಕಿಂತಲೂ ಮಿಕ್ಕಿ ಶಿಕ್ಷಕರನ್ನು ಗೌರವಿಸಿದ ಶಿಕ್ಷಣ ಸಂಸ್ಥೆ ಇದ್ದರೆ ಅದು ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಅಂತ. ಇದರ ಜೊತೆಗೆ ಎಕ್ಸೆಲ್ ಪರ್ವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಅವರ ಪ್ರಶಸ್ತಿ ಎಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಅಷ್ಟಿದೆ. ಅನೇಕ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದೆ. ಸುವರ್ಣ ರಾಷ್ಟ್ರೀಯ ವಾಹಿನಿ ಪ್ರಶಸ್ತಿ, ಕನ್ನಡದ ದಿನಪತ್ರಿಕೆ ಈಗಾಗಲೇ ಹೇಳಿದಾಗೆ ವಿಜಯ ರತ್ನ ಪ್ರಶಸ್ತಿ, ವಿಜಯವಾಣಿ ಪತ್ರಿಕೆ ಇದು, ಉಜ್ವಲ ಉದ್ಯಮಿ ಪ್ರಶಸ್ತಿ, ಬೆಹರಿನ್ ಮಲೇಷಿಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಜೇಸಿಸ್ನ ಸಾಧನಾಶ್ರೀ ಪ್ರಶಸ್ತಿ. ನಮಗೇನು ಸಂತೋಷ ಇವತ್ತು ಅಂದರೆ, ವಿಜಯವಾಣಿ ಪತ್ರಿಕೆಯ ಕಾರ್ಯಕ್ರಮದಲ್ಲಿ ವಿಜಯರತ್ನ ಪ್ರಶಸ್ತಿ ಪಡೆದವರೇ ಉದ್ಘಾಟನೆ ಮಾಡಿದ್ದು, ಅದು ವಿಶೇಷ ಅಂತ. ಭಾರತೀಯ ಶಿಕ್ಷಣ ರತ್ನ ಪ್ರಶಸ್ತಿ ಮೊನ್ನೆ ದೊರಕಿದೆ. ಈಗ ಅನೇಕ ಸಂಘ ಸಂಸ್ಥೆಗಳು ಅವರನ್ನು ಸಂಸ್ಥೆಗೆ ಹೋಗಿ ಗೌರವಿಸಿದ್ದಾರೆ. ಕೇವಲ 37 ವರ್ಷದಲ್ಲಿ ಇಂತಹ ಸಾಧನೆ ಮಾಡಿದ್ದು ನಮ್ಮ ರಾಷ್ಟ್ರಕ್ಕೆ ಮಾದರಿ ವ್ಯಕ್ತಿತ್ವ ಅಂತ ಖಂಡಿತ ನಾನು ಹೇಳ್ತೇನೆ. ಇನ್ನಷ್ಟು ಅವರ ಬಯಕೆಗಳಿವೆ. ಅವರೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಕನಸಿದೆ. ಪೂಜ್ಯ ಹೆಗ್ಗಡೆ ಅವರು ಬಂದು ಅವರ ಸಂಸ್ಥೆಯನ್ನು ಇನ್ನೂ ಅಧಿಕೃತವಾಗಿ ಉದ್ಘಾಟನೆ ಆಗಲಿಲ್ಲ. ಎಕ್ಸೆಲ್ ಶಿಕ್ಷಣ ಸಂಸ್ಥೆಯನ್ನು ಪೂಜ್ಯ ಹೆಗ್ಗಡೆ ಅವರು ಬಂದು ಉದ್ಘಾಟಿಸಬೇಕು ಅಂತ ಅವರ ಕನಸಿದೆ. ಅವರು ಏನು ಕನಸಿದೆ ಅದೆಲ್ಲ ನನಸಾಗಲಿ. ಅವರು ನಾಡಿನಾದ್ಯಂತ ಅನೇಕ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ಕಟ್ಟಿಕೊಳ್ಳುವಂಥ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರೆಲ್ಲ ಬಯಕೆಗಳು, ಅವರ ಆಸೆಗಳು, ನಿರೀಕ್ಷೆಗಳು ಅದು ಈಡೇರಲಿ ಅಂತ ನಾವು ನಂಬುವ ಎಲ್ಲ ಶಕ್ತಿ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತಾ, ಪೂಜ್ಯ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರನ್ನು ಮತ್ತೊಮ್ಮೆ ನಾನು ಸ್ಮರಿಸಿ, ಯಾಕೆಂದರೆ ಇಲ್ಲಿ ಹೆಚ್ಚಿನವರು STM ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿದ್ದಾರೆ. ನಮ್ಮೆಲ್ಲರ ಭವಿಷ್ಯಕ್ಕೆ ಕಾರಣರಾದ ಪೂಜ್ಯ ಹೆಗ್ಗಡೆಯವರು ಅವರ ಕುಟುಂಬದವರನ್ನು ನೆನೆಸಿಕೊಂಡು, ಸರ್, ಅಮೃತ್ ಟೆಕ್ಸ್ಟೈಲ್ಸ್ನ ಮಾಲೀಕರು
ಮತ್ತೆಲ್ಲ ನೌಕರರು ಮತ್ತು ಅತಿಥಿಗಳು ಈ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಲಿಕ್ಕೆ ಬಯಸಿದ್ದಾರೆ. ತಾವು ದಯವಿಟ್ಟು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಡ್ತೇನೆ. ಬನ್ನಿ 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 ಎಲ್ಲರೂ ಬನ್ನಿ, ಸಂಜನ ಬನ್ನಿ, ಕೈ ತಾಳು. ಸಂಸ್ಥೆಯ ಕ್ವಾಲಿಟಿ ಎಜುಕೇಷನ್ ಹಾಗೆ ರಿಸಲ್ಟ್ಗಳನ್ನು ಗುರುತಿಸಿ ಗೌರವಿಸಿದಂತಹ ಅಮೃತ್ ಸಿಲ್ಕ್ನ ಎಲ್ಲ ಮಾಲಕರು ಹಾಗೆ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೊಂದು ಸಣ್ಣ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದರೆ ತುಂಬ ಮಂದಿ ಎಂಪ್ಲಾಯೀಸ್ ಇಲ್ಲಿದ್ದೀರಿ. ನಾನು ಕೂಡ ಡಿಗ್ರಿ ಓದಿ BSc ಆಗಿ ರಜೆ ಇತ್ತು ನಮಗೆ 3 ತಿಂಗಳು MSc ಓದೋ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಮನೇಲಿ ತುಂಬ ಕಷ್ಟ ಇತ್ತು. ಬ್ಯಾಂಗ್ಳೂರಿನ ನಲ್ಲಿ ಸಿಲ್ಕ್ ಅಂತ ಹೇಳುವಂಥ ಒಂದು ಸಿಲ್ಕ್ ಸೆಂಟರ್ನಲ್ಲಿ ನಾನು ಕೂಡ ನಿಮ್ಮ ಹಾಗೆ ಸಿಬ್ಬಂದಿಯಾಗಿ ಒಂದು 2 ತಿಂಗಳು ವರ್ಕ್ ಮಾಡಿದ್ದೇನೆ. ಹಾಗಾಗಿ ನನಗೆ ಸಿಲ್ಕ್ ಡಿಪಾರ್ಟ್ ನನಗೆ ಯಾವಾಗಲೂ ಅಮೃತ್ ಸಿಲ್ಕ್ ಅಂತ ಜಾಸ್ತಿ ಬರೋದು, ಅಮೃತ್ ಟೆಕ್ಸ್ಟೈಲ್ಗಿಂತ. ಯಾಕೆಂದ್ರೆ ನಾನು ಕೂಡ ನಲ್ಲಿ ಸಿಲ್ಕಲ್ಲಿ 2 ತಿಂಗಳು ಗ್ರಾಹಕರಿಗೆ ಒಂದು ನಿಮ್ಮ ಹಾಗೆ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ನಂಗೆ ಗೊತ್ತಿದೆ ಸೀರೆಯನ್ನು ತೋರಿಸೋದು ಹೇಗೆ. ಅವರಿಗೆ ಕೆಲವೊಮ್ಮೆ ತುಂಬ ಬೇಸರ ಆಗ್ತದೆ, ಅವರಿಗೆಲ್ಲ ತೋರಿಸಿ ಎಲ್ಲ ಆದಮೇಲೆ ಸುಮ್ಮನೆ 100 ಒಂದು 10 ನೋಡಿ ಆದಮೇಲೆ ಮತ್ತೆ ಬೇಡ ಸುಮ್ಮನೆ ಹೋಗುವಾಗ ಅದರಲ್ಲಿ ಆಗುವಂಥ ಬೇಸರನೇ ನಂಗೆ ಗೊತ್ತಿದೆ. ಪುನಃ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಪುನಃ ಅದೇ ಪ್ಲೇಸಲ್ಲಿ ಇಡಬೇಕು. ಯಾಕಂದ್ರೆ ನಾಳೆ ಪುನಃ ಬರುವಾಗ ಅದು ಪ್ಯಾಕ್ ಓಪನ್ ಆಗಿರುತ್ತೆ, ತಗೊಳ್ಳೋದಿಲ್ಲ ಯಾರು ಕೂಡ. ಹಾಗಾಗಿ ಅದರ ಕಷ್ಟ ಏನಿದೆ, ಯಾಕಂದ್ರೆ ನಾನು ಕೂಡ 2 ತಿಂಗಳು ಕರೆಕ್ಟಾಗಿ ವರ್ಕ್ ಮಾಡಿದ್ದೆ ನಲ್ಲಿ ಸಿಲ್ಕಲ್ಲಿ. ದಿನಕ್ಕೆ 125 ರೂಪಾಯಿ ಕೊಡ್ತಿದ್ದೆ ನಮ್ಗೆ. ಆಗ ಊಟ ತಿಂಡಿ ಅವರು ಫ್ರೀಯಾಗಿ ಕೊಡ್ತಿದ್ರು. ಅಷ್ಟು 125 ರೂಪಾಯಿ ದಿನಕ್ಕೆ, ಅಷ್ಟೇ ಸಂಬಳಕ್ಕೆ ನಾನು ಕೂಡ ವರ್ಕ್ ಮಾಡಿದ್ದೆ 2007ರಲ್ಲಿ. ತುಂಬ ಏನು ಈಗ ನಮ್ಮ ಇಲ್ಲಿರುವವರಲ್ಲಿ ತುಂಬ ಹಿರಿಯರು, ಎಲ್ಲರೂ ಕೂಡ ಕಷ್ಟದಲ್ಲಿ ಇದ್ದವರು, ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮದು ತುಂಬ ಹಿರಿಯ ಏಜ್ ಅಲ್ಲ, ನಿಮ್ಮಲ್ಲಿರುವಂಥವರೇ. 2007ರಲ್ಲಿ ಒಂದು 2 ತಿಂಗಳು ರಜೆಯಲ್ಲಿ ನಾನು ಬ್ಯಾಂಗ್ಳೂರಿನಲ್ಲಿ ಸೇಮ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿರೋದ್ರಿಂದ ನನಗೆ ಅದರ ಒಂದು ಸ್ವಲ್ಪ ಅದರ ಬಗ್ಗೆ ಗೊತ್ತಿದೆ ನನಗೆ ಕೂಡ. ಥ್ಯಾಂಕ್ ಯು. ಹೌದಲ್ವಾ? ಹೌದು 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 ಅಂತ ಅವನು. ಯಾಕಂದರೆ ಒಂದು ಉದ್ಯೋಗವನ್ನು ಕೊಡುವಂಥದ್ದು ಒಳ್ಳೆಯ ಕೆಲಸ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾಕಂದರೆ ಈಗ ನಾನು ನೋಡಿ ಯಾವಾಗ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು, ಇಂಥ ರಜೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಅವರ ಒಂದು ನೆಕ್ಸ್ಟ್ ಎಜುಕೇಷನ್ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಅಮೃತ್ ಸಿಲ್ಕ್ನವರು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಕೂಡ ಉದ್ಯೋಗವನ್ನು ನೀಡ್ತಿರುವಂಥದ್ದು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿ ತುಂಬ ಖುಷಿ ಪಡ್ತೀನಿ. ನಿಮಗೆ ಆದಷ್ಟು ಇನ್ನಷ್ಟು ನಿಮ್ಮ ಉದ್ಯಮದಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಪ್ರಶಾಂತ್ ರವರು ಅನೇಕ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ನಮ್ಮ ಎಕ್ಸೆಲ್ನಲ್ಲಿ ಸುಮಾರು 700 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. 700 ಜನ ಉದ್ಯೋಗಿಗಳು ಇವತ್ತಿದ್ದಾರೆ. ನನಗೆ ಒಂದು ಅನಿಸ್ತದೆ ಪ್ರಶಾಂತ್ ರೇ, ಈ ಸಿಲ್ಕ್ಸ್ನಲ್ಲಿ ವರ್ಕ್ ಮಾಡಿದವರಿಗೆ ಭಾಳ ಸ್ಮೂತ್ ಆಗಿರ್ತಾರೆ ಅಂತ ಕಾರಣ ಅಂತ. ಅದು ಭಾಳ ನ್ಯಾಯವಾಗಿರ್ತಾರೆ ನೋಡಿ. ಇರಲಿ, ಈಗ ರತ್ನರಾಜರೇ ದಯವಿಟ್ಟು ಬನ್ನಿ ಬನ್ನಿ ಕೂತ್ಕೊಳ್ಳಿ. ಒಂದು ನಮ್ಮ ಪರ್ಮಿಷನ್ ಇಲ್ಲ, ಅವರಿಗೆ ಹೇಳಿರಾಯ್ತು. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹವೇ ಅವರಿಗೆ ಆಧಾರ. ಒಂದು ಜಿಲ್ಲಾ ರಾಜ್ಯ ಮಟ್ಟದ ಸಂಸ್ಥೆಯ ನಿರ್ದೇಶಕರಾಗಿ ಆಯ್ಕೆಯಾದವರು ನಮಗೆಲ್ಲ ಹೆಮ್ಮೆ. ಅವರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಸಿದ್ಧವನ ಮತ್ತು ರತ್ನಮಾನಸ, ಇದೆಲ್ಲ ಸಿದ್ಧವನ ರತ್ನ STM ಪ್ರಾಡಕ್ಟ್ ಇಲ್ಲ ಅಲ್ವಾ ಸರ್? ಎಲ್ಲ STM ಪ್ರಾಡಕ್ಟ್ಗಳೇ. ಬನ್ನಿ, ಅವರನ್ನು ನಿರ್ದೇಶಕರಾಗಿ ನಾನು ಮಾತಾಡ್ತಾ ಹೇಳಿದ್ರು. ಬಹಳ ಫೈಟ್ ಇತ್ತಂತೆ, ಜಿದ್ದಾಜಿದ್ದಿ ಹೋರಾಟದಲ್ಲಿ ಕೊನೆಗೆ ಅವರು ನಾಮಿನೇಷನ್ ಹಿಂದೆ ತೆಗೆದುಕೊಂಡು ಅವರೇ ಆಯ್ಕೆ ಆದರು. ಯಾಕೆಂದರೆ ಇವರ ಲೀಡರ್ಶಿಪ್ಪು, ನಾಯಕತ್ವ ಗುಣ ಮತ್ತು ಅವರಲ್ಲಿ ಅಂತಹ ಒಂದು ಚಾಕಚಕ್ಯತೆ ಇದೆ. ಹಾಗಾಗಿ ಈ ಅವಧಿಯಲ್ಲಿ ಸರ್ ಮುಂದೆ ನಿರಂತರವಾಗಿ ನೀವು ನಿರ್ದೇಶಕರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಿಮ್ಮ ಸಂದರ್ಭದಲ್ಲಿ ಒಳ್ಳೆಯ ಸೇವೆ ಜರಗಲಿ ಅಂತ ಮತ್ತೊಮ್ಮೆ ನಾವು ಪ್ರಾರ್ಥಿಸಿ ನಿಮಗೆ
ಅಮೃತ್ ಟೆಕ್ಸ್ಟೈಲ್ಸ್, ವಿಜಯವಾಣಿ ಪತ್ರಿಕೆ ಪರವಾಗಿ ಮನೋಹರ್ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ನಿಮಗೆ ನಾವು ಶುಭ ಹಾರೈಸ್ತೇವೆ. ಮತ್ತಷ್ಟು ಸುಖ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸರ್. ವಿಜಯವಾಣಿ ದಿನಪತ್ರಿಕೆ ನಾನು ಆಗಲೇ ಹೇಳಿದ ಹಾಗೆ ಅತ್ಯಂತ ಬೇಡಿಕೆಯುಳ್ಳ ದಿನಪತ್ರಿಕೆ. ಸರ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅತ್ಯಂತ ಬೇಡಿಕೆಯುಳ್ಳ ದಿನಪತ್ರಿಕೆ. ನನ್ನ ಅಬ್ಸರ್ವೇಷನ್ ಪ್ರಕಾರ ವಸ್ತುನಿಷ್ಠವಾಗಿ ಬರೆಯತಕ್ಕಂತಹ ಒಂದು ಪತ್ರಿಕೆ ವಿಜಯ ಸಂಕೇಶ್ವರ ನೇತೃತ್ವದ ವಿಜಯವಾಣಿ ಪತ್ರಿಕೆ. ಅವರೇ ಹೇಳಿದಾಗೆ ಶ್ರಮಜೀವಿಯಾದ ವಿಜಯ ಸಂಕೇಶ್ವರರು ನಮಗೆಲ್ಲ ಮಾದರಿ. ನಾವು ಇವತ್ತು ಅವರನ್ನು ನೆನಪಿಸಿಕೊಳ್ಬೇಕು. ಅವರ ಸಾಧನೆ, ಅವರ ಶ್ರಮ. ಇವತ್ತು ವಿಜಯವಾಣಿ ಪತ್ರಿಕೆ ನಾಡಿನಾದ್ಯಂತ ಬೇಡಿಕೆ ಇರಬೇಕಾದ್ರೆ ಅವರು ತೊಡಗಿಸಿಕೊಂಡ ರೀತಿ ಮತ್ತು ನಮ್ಮ ಮನೋಹರಂತಹ ವರದಿಗಾರರು, ಒಂದು ಪ್ರಾಮಾಣಿಕತೆ, ನಿಷ್ಠೆಯ ವರದಿಗಾರರು ಅಂತ ಪತ್ರಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅವರ ನಿರಂತರವಾದ 11 ವರ್ಷಗಳ ಸಹಯೋಗದಲ್ಲಿ ಈ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಕಾರಣರಾದ ಮನೋಹರ್ ಅವರನ್ನು ಅಮೃತ್ ಟೆಕ್ಸ್ಟೈಲ್ಸ್ನ ಮಾಲೀಕರು ದಂಪತಿಗಳು ಅವರನ್ನು ಗೌರವಿಸಬೇಕು ಅಂತ ಅವರನ್ನು ನೆನೆಸಿಕೊಡ್ತೇನೆ. ಎಲ್ಲ ಉದ್ಯೋಗಗಳು ದಯವಿಟ್ಟು ಬನ್ನಿ 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 ನಿಲ್ಲಿ ನಿಲ್ಲಿ ಮುಂದೆ ನಿಲ್ಲಿ ತೊಂದರೆ ಇಲ್ಲ, ನೀವು ಮುಂದೆ ನಿಲ್ಲಿ. ಗಿಫ್ಟ್ ಕೊಡಿ, ಗಿಫ್ಟ್ ಕೂಡ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಮೃತ್ ಟೆಕ್ಸ್ಟೈಲ್ಸ್ನ ಎಲ್ಲ ಹಿತೈಷಿಗಳಿಗೆ ನಮ್ಮ ಮಾಲೀಕ ದಂಪತಿಗಳು ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪ್ರಶಾಂತ್ರವರು ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ. ಓಕೆ, ಬಹಳ ಸರಳ ಕಾರ್ಯಕ್ರಮ, ಆದರೆ ಬಹಳ ಮುಖ್ಯವಾದ ಕಾರ್ಯಕ್ರಮ. ವಿಜಯವಾಣಿ ಮತ್ತು ಅಮೃತ್ ಟೆಕ್ಸ್ಟೈಲ್ಸ್ನ ಸಹಯೋಗದಲ್ಲಿ ಈ ಶಾಪಿಂಗ್ ಸಂಭ್ರಮ ವಿಜಯೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಇನ್ನಷ್ಟು ಹೆಚ್ಚು ಗ್ರಾಹಕರು ಬರಲಿ. ಇದರ ಬಹುಮಾನ ಆಗಲೇ ಹೇಳಿದಾಗೆ ಹೆಚ್ಚು ಬಹುಮಾನಗಳು ನಮ್ಮ ಗ್ರಾಹಕರಿಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದವರು, ಅತಿಥಿಗಳು ಮತ್ತು ಎಲ್ಲ ನಮ್ಮ ಹಿತೈಷಿಗಳಿಗೆ ಒಂದೇ ಮಾತಿನ ಧನ್ಯವಾದ.
ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.